ಚಿತ್ರದುರ್ಗ ಮೈತ್ರಿ ಅಭ್ಯರ್ಥಿ ಗೋವಿಂದ ಕಾರಜೋಳಗೆ ಬಂಡಾಯದ ಬಿಸಿ ತಡ್ತಾ ಇದೆ. ನಿನ್ನೆ ಬಿಜೆಪಿ ನಾಯಕರು ನಡೆಸಿದಂತಹ ಸಂಧಾನ ಸಭೆ ಕೂಡ ವಿಫಲ ಆಗಿದೆ. ಅಲ್ಲಿ ಆಕಾಂಕ್ಷಿಯನ್ನ ಇಟ್ಕೊಂಡಿದ್ದಂತಹ ಅಭ್ಯರ್ಥಿ ಚಂದ್ರಪ್ಪ ಅವರ ಪುತ್ರ ರಘುಚಂದನ್ಗೆ ಟಿಕೆಟ್ ನೀಡಲಾಗುತ್ತೆ ಎನ್ನುವಂತಹ ಭರವಸೆಗಳಿತ್ತು, ನಂಬಿಕೆ ಇತ್ತು. ಆದರೆ ಯಾವಾಗ ಅವರಿಗೆ ಟಿಕೆಟ್ ಸಿಗಲಿಲ್ಲ, ಬಂಡಾಯದ ಬಿಸಿ ತಡ್ತಾ ಇದೆ. ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಗೋವಿಂದ ಕಾರಜೋಳಗೆ ಅಲ್ಲಿ ಯಾರೂ ಕೂಡ ಸಪೋರ್ಟ್ಗೆ ನಿಲ್ತಾ ಇಲ್ಲ ಅನ್ನುವಂತಹ ಬೆಳವಣಿಗೆಗಳಾಗ್ತಾ ಇದೆ. ಮಾತುಕತೆಗೂ ಕೂಡ ಜಗ್ತಾ ಇಲ್ಲ. ಟಿಕೆಟ್ ಆಕಾಂಕ್ಷಿಯಾಗಿದ್ದ ರಘುಚಂದನ್ ಅವರು, ಬಂಡಾಯ ಎದ್ದಿದ್ದ ಶಾಸಕ ಚಂದ್ರಪ್ಪ ಪುತ್ರ ರಘುಚಂದ್ರನ್ ನಿನ್ನೆ ಬಿಜೆಪಿ ನಾಯಕರು ಅವರನ್ನ ಮನವೊಲಿಸುವಂತಹ ನಿಟ್ಟಿನಲ್ಲಿ ಸಂಧಾನ ಸಭೆಯನ್ನ ನಡೆಸಿದ್ರು. ಆದ್ರೆ ಆ ಸಭೆ ಕೂಡ ವಿಫಲವಾಗಿದೆ. ಒಟ್ಟಾರೆ ಮುಂದಿನ ನಡೆ ಏನು, ಹಾಗಿದ್ರೆ ಅಪ್ಪ ಮಕ್ಕಳದ್ದು ಅನ್ನುವಂತಹದ್ದು ಪ್ರಶ್ನೆ. ಮತ್ತೊಂದು ಕಡೆ ಈ ಒಂದು ಬಂಡಾಯವನ್ನ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಶಮನ ಮಾಡ್ತಾರೆ, ಯಾಕಂದ್ರೆ ಚುನಾವಣೆಗೆ ದಿನಗಣನೆ ಆರಂಭ ಆಗ್ತಾ ಇದೆ. ಈ ಹೊತ್ತಲ್ಲಿ ಸವಾಲುಗಳ ಸರಮಾಲಿಯೇ ಬಿಜೆಪಿ ನಾಯಕರು ಎದುರಿಸಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಇನ್ನು ಚಿತ್ರದುರ್ಗದಲ್ಲಿ ಬಿಜೆಪಿ ಶಾಸಕ ಚಂದ್ರಪ್ಪ ಪುತ್ರ ರಘುಚಂದನ್ ಬಂಡಾಯ ಹಿನ್ನೆಲೆ ಇವತ್ತು ಚಿತ್ರದುರ್ಗದಲ್ಲಿ ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆಯನ್ನ ಕರೆಯಲಾಗಿದೆ. ಸಮನ್ವಯ ಸಭೆಯನ್ನ ಕರೆದಿದ್ದಾರೆ. ಈ ಸಭೆ ಸಂದರ್ಭದಲ್ಲಿ ರಘುಚಂದನ್ ಅವರ ಬೆಂಬಲಿಗರು ಗಲಾಟೆ ಮಾಡೋ ಸಾಧ್ಯತೆ ಇರೋ ಕಾರಣಕ್ಕಾಗಿ ರಾಧಾ ಮೋಹನ್ ದಾಸ್ ಅವರು ಬರೋ ವೇಳೆಗೆ ಘೇರಾವ್ ಹಾಕುವಂತಹ ಹಿನ್ನೆಲೆಯಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇವತ್ತಿನ ಸಭೆಗೆ ಅಡ್ಡಿಪಡಿಸಬೇಡಿ ಅಂತ ರವಿಕುಮಾರ್ MLC ಮನವಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಭೆಗೆ ಅಡ್ಡಿಪಡಿಸದಂತೆ ರವಿಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿರೋಣ ಅಂತ MLC ರವಿಕುಮಾರ್ ಕರೆ ಕೊಟ್ಟಿದ್ದಾರೆ. ಆದ್ರೆ ರವಿಕುಮಾರ್ ಅವರ ಮಾತಿಗೆ ಎಷ್ಟರ ಮಟ್ಟಿಗೆ ಮನ್ನಣೆ ಸಿಗುತ್ತೆ ಅನ್ನೋದಿಲ್ಲಿ ಮತ್ತೊಂದು ಪ್ರಶ್ನೆಯಾಗುತ್ತೆ. ಕಾರಣ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಶಾಸಕ ಚಂದ್ರಪ್ಪ ಅವರ ಪುತ್ರ ರಘುಚಂದನ್. ಆದ್ರೆ ಟಿಕೆಟ್ ಸಿಕ್ಕಿಲ್ಲ. ಗೋವಿಂದ ಕಾರಜೋಳ ಅವರಿಗೆ, ಮಾಜಿ DCM ಗೋವಿಂದ ಕಾರಜೋಳ ಅವರಿಗೆ ಬಿಜೆಪಿ ನಾಯಕರು ಮಣೆ ಹಾಕಿದ್ದಾರೆ. ಕ್ಷೇತ್ರವೇ ಅಲ್ಲದೆ ಇರುವಂತಹ ವ್ಯಕ್ತಿಯನ್ನ ಕ್ಷೇತ್ರಕ್ಕೆ ಕರ್ಕೊಂಡ್ಬಂದು ಕೂರಿಸಿದ್ದಾರೆ ಅನ್ನುವಂತಹದ್ದು. ಮತ್ತೊಂದು ಕಡೆ ನಾವು ಕ್ಷೇತ್ರದಲ್ಲಿ ಓಡಾಡಿದ್ದೀವಿ, ನಮಗೆ ಟಿಕೆಟ್ ಇಲ್ಲ ಅನ್ನುವಂತಹ ಬೇಸರ ಅವರದ್ದು. ಚಂದ್ರಪ್ಪ ಅವರು ನಮ್ಮ ಸೀನಿಯರ್, ನಮ್ಮ ನಾಯಕರು, ರಾಜ್ಯ ನಾಯಕರು. ಅವರು ಸುಪುತ್ರನಾಗಿರುವಂತ ನಮ್ಮ ರಘುಚಂದನ್ ಅವರಿಗೆ ಟಿಕೆಟ್ ಕೇಳಿದ್ರು. ನಿರ್ಧಾರ ಆಗಿದೆ. ಹಾಗಾಗಿ ರಘುಚಂದನ್ ಹತ್ರ, ಅವರ ತಾಯಿಯವರ ಹತ್ರ ಮಾತಾಡಿದೀವಿ. ಮುಂದಟ್ಟಿಗೆ ಡಿಸಿಷನ್ ತಗೋಬೇಡಿ, ಪಾರ್ಟಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕತ್ತೆ, ಮುಂದೆ ಬಹಳ ಒಳ್ಳೆ ದಿನಗಳು ಬರುತ್ತೆ. ಹಾಗಾಗಿ ಈಗಲೇ ಆ ರೀತಿ ಒಂದು ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ಅಂತ ಹೇಳಿ ನಮ್ಮ ರಘುಚಂದನ್ ಅವರಿಗೆ, ಅವ್ರ ತಾಯಿಯವರಿಗೆ ಮಾತಾಡಿದೀವಿ. ಚಂದ್ರಪ್ಪ ಅವರು ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಅವ್ರ ಹತ್ರನು ಕೂಡ ಮಾತಾಡ್ತೇವೆ. ನಮಗೆ ವಿಶ್ವಾಸ ಇದೆ, ನಮ್ಮ ಪಾರ್ಟಿ ಕಾರ್ಯಕರ್ತರು, ನಮ್ಮ ಪಾರ್ಟಿ MLA ಏನು ಅಂತ ನಾವು ಇನ್ನು ಮಾತುಕತೆಯನ್ನು ಮುಂದುವರಿಸ್ತೇವೆ. ಅವರು ಇನ್ನು ಯಾವುದೇ ನಿರ್ಧಾರಕ್ಕೆ ನಾವೇನ್ ಹೇಳ್ತಿದೀವಿ ಆ ವಿಷಯಕ್ಕಿನ್ನೂ ಅವರ ಬಂದಿಲ್ಲ. ಇನ್ನು ಮಾತುಕತೆಯನ್ನ ಮುಂದುವರಿಸ್ತೇವೆ. ಅವ್ರು ನಮಗೆ ಟಿಕೆಟ್ ಕೊಡಿ, ಹೊರಗಡೆಯಿಂದ ಬಂದಿರತಕ್ಕಂಥವ್ರಿಗೆ ನೀವು ಟಿಕೆಟ್ ಕೊಡ್ತಿದ್ದೀರಾ, ಸ್ಥಳೀಯವ್ರಿಗೆ ಕೊಡಿ ಅಂತ ಕೇಳಿದ್ದಾರೆ. ಈಗ ಆಲ್ರೆಡಿ ಟಿಕೆಟ್ ನಿರ್ಧಾರ ಆಗಿದೆ, ಘೋಷಣೆ ಆಗಿದೆ. ಮಾತುಕತೆ ಮುಂದುವರಿತಾ ಇದೆ. ಸರ್, ಈಗ 3ನೇ ತಾರೀಕು ನಾಮಿನೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಮಾತಾಡ್ತೇವೆ. ನಿಮ್ ಜೊತೆಗೆ ಹೇಳಿದ್ರ ಸರ್? ಸಾಯಂಕಾಲ 7:30ಗೆ ರವಿಕುಮಾರ್ ಅವರು ನಂಗೆ ಫೋನ್ ಮಾಡಿದ್ರು, ಭೇಟಿ ಆಗ್ಬೇಕು ಅಂತ. ನಾವು ಮನೇಲಿ ಇದೀನಿ, ಬನ್ನಿ ಸರ್ ಊಟಕ್ಕೆ, ಇಲ್ಲೇ ಊಟ ಮಾಡ್ಕೊಂಡು ಮಾತಾಡೋಣ ಅಂತೆ. ಯಾವಾಗ ಬಂದ್ರು ದುರ್ಗಕ್ಕೆ ನಮ್ಮ ಮನೆಗೆ ಬಂದು ಅಭ್ಯಾಸ ಇದೆ. ಮತ್ತೆ ಅವರು ಊಟಕ್ಕೆ ಬಂದ್ರು, ಊಟ ಮಾಡಿ ಅದರಿಂದ ಕುಶಲೋಪರಿಗಳೆಲ್ಲ ವಿಚಾರ ಮಾಡಿದ್ರು ಸರ್, ಮಾತಾಡಿದ್ವಿ. ಇಷ್ಟ ಆಗಿದೆ. ಏನ್ ಭರವಸೆ ಕೊಟ್ಟಿದ್ದಾರೆ ಸರ್ ನಿಮ್ಗೆ? ಏನಾದ್ರು ಭರವಸೆ ಅಂತ ಏನಿಲ್ಲ ಸರ್. ನಮ್ ನೋವು ಏನಿದೆ ಹೇಳಿದೀವಿ, ನಮ್ ಕಷ್ಟ ಏನಿದೆ ಹೇಳಿದೀವಿ, ನಾವ್ ಯಾವ ಪರಿಸ್ಥಿತಿ ಅನುಭವಿಸ್ತಾ ಇದೀವಿ ಅಂತ ಹೇಳಿದೀವಿ, ನಾವ್ ಯಾಕೆ ಈ ನಿರ್ಧಾರಕ್ಕೆ ಬಂದ್ವಿ ಅಂತಾನೆ ಹೇಳಿದೀವಿ. ಅವ್ರಿಗೂ ನಾವು ಹೇಳಿದ್ರಲ್ಲಿ ನಿಜ ಇದೆ, ಸತ್ಯ ಇದೆ ಅಂತ ಹೇಳಿದಾರೆ ಸರ್. ಇಷ್ಟ ಆಗಿದೆ. ಈ ಸಂಧಾನ ಇಷ್ಟ ಇಲ್ಲದ ಕಾರಣಕ್ಕೆ ನಿಮ್ ತಂದೆಯವರು ಮನೇಲಿ ಇಲ್ಲ? ಇಲ್ಲ ಸರ್, ನಮ್ ತಂದೆಯವರು ಚಳ್ಳಕೆರೆ ಭಾಗದಲ್ಲಿ ಇವತ್ತು ಸ್ವಲ್ಪ ನಾಳೆ ಈ ನಾಮಿನೇಷನ್ ಅದು ಇದು ಪ್ರಕ್ರಿಯೆ ಅಂತ ಇರ್ತಾರ. ಸ್ವಲ್ಪ ಭಾಗದಲ್ಲಿ ನಾಯಕರು ಎಲ್ಲ ಸೇರ್ಕೊಂಡಿದ್ದಾರೆ, ಒಂದ್ ಕಡೆ ಅಲ್ಲಿದ್ದಾರೆ. ಅದು ಬಿಟ್ರೆ ಏನಿಲ್ಲ ಸರ್. ಸತ್ಯ ನಾನೇನಿಲ್ಲ ಅಲ್ಲಿ ಹಚ್ಕೊಟ್ಟಿರ್ತೀನಿ. ಅದು ಸುಳ್ಳು ಪಳ್ಳಿ ಹೇಳೋಂಥದ್ದು ಏನಿದೆ ಸರ್? ರವಿಕುಮಾರ್ ಅವರು ನಮ್ಮ ಕಾಲೇಜಿನ ವಿದ್ಯಾರ್ಥಿ, ನಮ್ಮ BID ಕಾಲೇಜಲ್ಲಿ ಓದಿರೋರು. ಅವ್ರು ಬರ್ತಾರ, ನಾವೇನು ಮಾಡೋದೇನಿಲ್ಲ ಸರ್. ಸರ್, ನಿರ್ಧಾರ ಏನಾಗಿದ್ರೆ ಪಕ್ಷೇತರವಾಗಿ ಮುಂದುವರಿತೀರಾ? 3ನೇ ತಾರೀಕು ಮಾಡ್ತೀವಿ ಅಂತ ಹೇಳಿದ್ವಿ ಸರ್.
ಮುಂದಿನ ತಾರೀಕು ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ ಸರ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವೆಂಕಟಾಚಲಪತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟಾಚಲಪತಿ, ಇಲ್ಲಿ ರಘುಚಂದನ್ ಟಿಕೆಟ್ ಆಕಾಂಕ್ಷಿಯಾಗಿದ್ದವರು, ಮತ್ತೊಂದು ಕಡೆ ಶಾಸಕರ ಪುತ್ರ ಹೇಳಿದಂತಹ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಬಹಳ ಮಾರ್ಮಿಕವಾಗಿ ಮಾತನಾಡಿದ್ದಾರೆ, ಹಲ್ಲಿ ಲೊಚ್ಚುಗುಡ್ತು ಅಂತ. ಸೊ ಏನ್ ಅವರ ಮಾತಿನ ಅರ್ಥ, ಯಾವ ರೀತಿಯಾಗಿ ವಾತಾವರಣ ಇದೆ? ಇವತ್ತು ಸಮನ್ವಯ ಸಭೆ ನಡೆಸೋದಕ್ಕೂ ಕೂಡ ಚಿಂತನೆ ನಡೆಸಿದ್ದಾರೆ ಬಿಜೆಪಿ ಜೆಡಿಎಸ್ ನಾಯಕರು, ಏನಾಗಬಹುದು ಅಂತ? ಪ್ರತಿಭಾ, ಖಂಡಿತ ಏನು ಹೊಳಲ್ಕೆರೆ ಬಿಜೆಪಿ ಶಾಸಕ ಚಂದ್ರಪ್ಪ ಅವರ ಪುತ್ರನಿಗೆ ಏನು ಟಿಕೆಟ್ ಮಿಸ್ ಆಗಿರೋದ್ರಿಂದ ಅವರು ಇಂಡಿಪೆಂಡೆಂಟ್ ಆಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿರುವಂತದ್ದು, ಮತ್ತೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿರುವಂತದ್ದು. ಏನಾದ್ರೂ ಅಂತ ಪರಿಸ್ಥಿತಿ ಬಂದ್ರೆ ನನ್ನ ಮಗನ ರಾಜಕಾರಣಕ್ಕೋಸ್ಕರ ನಾನು ಈ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೂ ಸಿದ್ಧ ಅಂತ ಏನು ಶಾಸಕ ಚಂದ್ರಪ್ಪ ಅವರು ಹೇಳಿರುವಂತದ್ದು. ಈ ಬಂಡಾಯದ ಹಿನ್ನೆಲೆಯಾಗಿ ನಿನ್ನೆ ರಾಜ್ಯ ನಾಯಕರು MLC ರವಿಕುಮಾರ್ ಅವ್ರನ್ನ ಬಂಡಾಯ ಶಮನಕ್ಕೆ ಕಳಿಸಿದ್ರು. ನಿನ್ನೆ ರಾತ್ರಿ 2.5 ಗಂಟೆಗಳ ಕಾಲ ಒಂದು ಚರ್ಚೆ ನಡೆದಿರುವಂತದ್ದು. ಮತ್ತೆ ರಘುಚಂದನ್ ಅವರ ತಾಯಿ ಅವ್ರ ಜೊತೆ ಅವರು ಮನವೊಲಿಸುವಂತ ಕೆಲಸವನ್ನು ಮಾಡಿರುವಂತದ್ದು ರವಿಕುಮಾರ್. ಆದ್ರೆ ಆ ರವಿಕುಮಾರ್ ಅವರು 2.5 ಗಂಟೆ ಏನು ಮನವೊಲಿಸುವಂತ ಕೆಲಸ ಮಾಡಿದ್ರು, ಆದ್ರೆ ವಿಫಲ ಆಗಿರುವಂತದ್ದು. ಯಾವುದೇ ಕಾರಣಕ್ಕೂ ಈ ಪಕ್ಷೇತರ ಅಭ್ಯರ್ಥಿಗೆ ಸ್ಪರ್ಧೆ ಮಾಡೋದ್ರಿಂದ ನಾನು ಹಿಂದೆ ಸರಿಯಲ್ಲ ಅನ್ನುವಂಥದ್ದನ್ನ ರಘುಚಂದನ್ ಅವರು ಸ್ಪಷ್ಟವಾಗಿ ರವಿಕುಮಾರ್ ಮತ್ತು ರಾಜ್ಯ ನಾಯಕರಿಗೆ ಒಂದು ಸಂದೇಶವನ್ನು ಕೊಟ್ಟಿರುವಂತದ್ದು. ಜೊತೆಯಲ್ಲಿ ಹೊರಗಿನವರಿಗೆ ಏನು ಕಾರಜೋಳ ಅವರಿಗೆ ಟಿಕೆಟ್ ಕೊಟ್ಟಿದ್ರೆ ಆ ಅಭ್ಯರ್ಥಿಯನ್ನು ಬದಲಾಯಿಸೋದಕ್ಕೆ ಈಗಲೂ ಅವಕಾಶ ಇದೆ. ಅದರಿಂದಾಗಿ ಟಿಕೆಟ್ ನನಗೇ ಕೊಡಿ, ನಾನು ಗೆದ್ದು ಸಂಸದರಾಗಿ ಆಯ್ಕೆ ಆಗ್ತೀನಿ. ಆದ್ರೆ ಗೋವಿಂದ ಕಾರಜೋಳ ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಅಭ್ಯರ್ಥಿ ಆಗ್ಬಾರ್ದು ಅನ್ನುವಂಥದ್ದನ್ನ ನಿರ್ಧಾರವನ್ನು ರವಿಕುಮಾರ್ ಅವರಿಗೆ ತಿಳಿಸಿರುವಂತದ್ದು. ಹಾಗಾಗಿ ಏನಂದ್ರೆ ಇಲ್ಲಿ ಅಭ್ಯರ್ಥಿಯಾಗಿ ನಾನೇ ಕಣಕ್ಕಿಳಿತೀನಿ, ಬಿಜೆಪಿ ಪಕ್ಷದಿಂದ ಟಿಕೆಟ್ ಕೊಟ್ರೆ ನಾನು ಅಭ್ಯರ್ಥಿ ಆಗ್ತೀನಿ, ಇಲ್ಲದೆ ಹೋದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡೋದು ಖಂಡಿತ, ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಅಂತ ರಘುಚಂದನ್ ಅವರು ಮತ್ತು ಅವರ ತಂದೆಯವರು ಒಂದು ರವಿಕುಮಾರ್ ಅವರಿಗೆ ಸಂದೇಶ ಕೊಟ್ಟಿರುವಂತದ್ದು. ರವಿಕುಮಾರ್ ಅವರು ನಿನ್ನೆ ಚರ್ಚೆ ನಡೆಸಿದ ನಂತರ ಮಾತಾಡಿದ್ರು, ಏನಂದ್ರೆ ನಮ್ಮ ಸಂಧಾನ ಇದೆ, ಮುಂದೆ ರಾಜ್ಯ ನಾಯಕರ ಜೊತೆ ಬಂದು ಅವ್ರನ್ನ ಮನವೊಲಿಸುವಂತ ಕೆಲಸ ಮಾಡ್ತೀವಿ ಅನ್ನುವಂಥದ್ದು ಹೇಳಿರುತ್ತೆ. ಈಗಾಗಲೇ 3ನೇ ತಾರೀಕು ಏನು ನಾಮಪತ್ರ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಿರುವಂತದ್ದು. ಹೊಳಲ್ಕೆರೆ, ಚಳ್ಳಕೆರೆ ಭಾಗದಲ್ಲಿ ಮುಖಂಡರು ಮತ್ತು ಆ ಸಮುದಾಯದ ಬೆಂಬಲಿಗರು ಮತ್ತು ಕಾರ್ಯಕರ್ತರ ಜೊತೆ ಈಗಾಗಲೇ ಸಭೆ ನಡೆಸಿರುವಂತದ್ದು. 3ನೇ ತಾರೀಕು ಬೃಹತ್ ರ್ಯಾಲಿ ಮೂಲಕ ಒಂದು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ಅಂತಿಮ ಸಿದ್ಧತೆ ಮಾಡಿರುವಂತದ್ದು. ರಾಜ್ಯ ನಾಯಕರು ಬಂದರೂ ಸಹ ಅವರು ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದ್ರಿಂದ ಹಿಂದೆ ಸರಿಯೋದು ಡೌಟು ಅಂತ ಹೇಳ್ತಿರುವಂತದ್ದು. ಪ್ರತಿಭಾ, ಥ್ಯಾಂಕ್ ಯು ವೆಂಕಟಾಚಲಪತಿ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.